ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಮದುವೆ ಮುಂದೂಡಿ RCB ಸೇರಿಕೊಂಡ ರಜತ್ ಪಟಿದಾರ್ ಈಗ 2 ಟ್ರೋಫಿ ಗೆಲ್ಲಿಸಿಕೊಟ್ಟ ನಾಯಕ. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ರಜತ್ ಪಟಿದಾರ್ ಅವರ ಸ್ಫೂರ್ತಿದಾಯಕ ಕಥೆಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2022ರಲ್ಲಿ ಅನ್ಸೋಲ್ಡ್ ಆಗಿದ್ದ ರಜತ್ ಪಟಿದಾರ್ ತನ್ನ ಬಹುಕಾಲದ ಗೆಳತಿ ಜೊತೆ ಮದುವೆಗೆ ಸಜ್ಜಾಗಿದ್ದರು. ದಿಢೀರ್ RCBಯಿಂದ ಬಂದ ಕರೆಗೆ ಪಟಿದಾರ್ ಗೊಂದಲಕ್ಕೆ ಸಿಲುಕಿದ್ದರು. ಈ ವೇಳೆ ಇವರ ಗೆಳತಿ ಇದೀಗ ಪತ್ನಿಯಾಗಿರುವ ಗುಂಜನ್ ಅವರು ಸೂಚನೆಯಂತೆ ಮದುವೆ ರದ್ದು ಮಾಡಿ RCB ಸೇರಿಕೊಂಡ ರೋಚಕ ಪಯಣ ಇದು. 2022ರಲ್ಲಿ 2 ಘಟನೆ ನಡೆದಿತ್ತು. ರಜತ್ ಪಟಿದಾರ್ ದೇಸಿ ವಲಯದಲ್ಲಿ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡರೂ ಯಾರ ಗಮನಕ್ಕೂ ಬೀಳಲಿಲ್ಲ. ಇತ್ತ ಸತತ ಅವಕಾಶಗಳು ಸಿಗಲಿಲ್ಲ. ಇದರ ನಡುವೆ 2022ರ IPL ಹರಾಜಿನಲ್ಲಿ ಹೆಸರು ನೋಂದಾಯಿಸಿಕೊಂಡ ರಜತ್ ಪಟಿದಾರ್ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಆದರೆ ಪಟಿದಾರ್ ಅನ್ಸೋಲ್ಡ್ ಆಗಿದ್ದರು. ತೀವ್ರ ನಿರಾಸೆ ಬೇಸರದಿಂದ ತನ್ನ ಬಹುಕಾಲದ ಗೆಳತಿಯನ್ನು ಇನ್ನು ಕಾಯಿಸುವಲ್ಲಿ ಅರ್ಥವಿಲ್ಲ ಎಂದು ಮದುವೆಗೆ ನಿರ್ಧರಿಸಿದ್ದರು. ಮದುವೆ ಮುಂದೂಡಲು ಸೂಚಿಸಿದ್ದೇ ಇವರ ಪತ್ನಿ ಗುಂಜನ್ ಅವರು. ಲವನೀತ್ ಸಿಸೋಡಿಯಾ ಇಂಜುರಿ ಕಾರಣದಿಂದ ಬದಲಿ ಆಟಗಾರನಾಗಿ RCB ರಜತ್ ಪಟಿದಾರ್ಗೆ ಕರೆಯನ್ನ ಮಾಡಿತ್ತು. ಇತ್ತ ಮದುವೆಗೆ ಎಲ್ಲ ತಯಾರಿಯೂ ಕೂಡ ನಡೆದಿತ್ತು. ಏಪ್ರಿಲ್ ತಿಂಗಳಲ್ಲೇ ರಜತ್ ಪಟಿದಾರ್ ಮದುವೆ ದಿನಾಂಕ ಫಿಕ್ಸ್ ಆಗಿತ್ತು. ತೀವ್ರ ಗೊಂದಲಕ್ಕೆ ಬಿದ್ದ ರಜತ್ ಪಟಿದಾರ್ಗೆ ದಿಕ್ಕು ತೋಚದಂತಾಯಿತು. ಈ ಸಂದರ್ಭದಲ್ಲಿ ಇವರ ಗೆಳತಿ ಗುಂಜನ್ ಅವರು ಮದುವೆ ಬದಲು ನೀನು ಕ್ರಿಕೆಟ್ ಫೋಕಸ್ ಮಾಡು, ಮದುವೆ ಮುಂದೂಡುವ ಸಲಹೆಯನ್ನ ಇವರಿಗೆ ಇವರ ಪತ್ನಿ ನೀಡಿದ್ದರು. ರಜತ್ ಪಟಿದಾರ್ಗಾಗಿ ಗೆಳತಿ ಗುಂಜನ್ ತ್ಯಾಗ. ಗೆಳತಿ ಗುಂಜನ್ ನೀಡಿದ ಧೈರ್ಯ, ಸಲಹೆ, ಮಾರ್ಗದರ್ಶನದಿಂದ ರಜತ್ ಪಟಿದಾರ್ ಮದುವೆ ಮುಂದೂಡಿ ನೇರವಾಗಿ RCB ಕ್ಯಾಂಪ್ ಸೇರಿಕೊಂಡರು. ಮದುವೆ ತಡವಾಗುತ್ತಿದ್ದ ಕಾರಣ ಗುಂಜನ್ ಅವರಿಗೆ ಮನೆಯಲ್ಲಿ ಸಮಸ್ಯೆಯಾಗುತ್ತಿತ್ತು. ಸಂಕಷ್ಟದಲ್ಲಿ ಸಂದರ್ಭದಲ್ಲೂ ಗುಂಜನ್ ತ್ಯಾಗ ಮಾಡಿದ್ದರು. ರಜತ್ಗಾಗಿ ಕಾಯುತ್ತೇನೆ, ಮದುವೆ ಮುಂದೂಡುವ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡರು ರಜತ್ ಪಟಿದಾರ್ ಅವರ ಪತ್ನಿ ಗುಂಜನ್ ಅವರು. 2025ರಲ್ಲಿ ನಾಯಕ, ಅದೇ ವರ್ಷ ಟ್ರೋಫಿ. 2023ರಲ್ಲಿ ಸ್ವತಃ ಗಾಯಕ್ಕೆ ಗುರಿಯಾದ ರಜತ್ ತಂಡದಿಂದ ಹೊರಗುಳಿಯಬೇಕಾಗಿತ್ತು. ಆದರೆ 2024ರಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿ ಮಿಡ್ಲ್ ಆರ್ಡರ್ ಬ್ಯಾಟರ್ ಎಂದು ಗುರುತಿಸಿಕೊಂಡರು. 2025ರಲ್ಲಿ RCB ನಾಯಕನಾಗಿ ಜವಾಬ್ದಾರಿ ವಹಿಸಿಕೊಂಡು ತಂಡಕ್ಕೆ ಮೊದಲ ಟ್ರೋಫಿ ಗೆಲ್ಲಿಸಿಕೊಟ್ಟ ನಾಯಕ ರಜತ್ ಪಟಿದಾರ್ ಅವರು ಆದರು. 2026ರಲ್ಲಿ RCBಗೆ 2ನೇ ಟ್ರೋಫಿ ಗೆದ್ದುಕೊಟ್ಟ ರಜತ್ ಪಟಿದಾರ್ ಅವರು. ಈ ಬಾರಿ RCB ಟ್ರೋಫಿ ಗೆಲುವಿನ ಹಿಂದೆ ರಜತ್ ಪಟಿದಾರ್ ನಾಯಕತ್ವ ಮಾತ್ರವಲ್ಲ, ಬ್ಯಾಟಿಂಗ್ ಕೂಡ ಅಷ್ಟೇ ಪ್ರಮುಖವಾಗಿದೆ. ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಜೊತೆಗೆ ಬ್ಯಾಟಿಂಗ್ನಲ್ಲಿ ದಾಖಲೆ ಗೆಲುವಿಗೆ ಕಾರಣರಾಗಿದ್ದಾರೆ. ಪರಿಣಾಮ RCB ಸತತ 2ನೇ ಟ್ರೋಫಿ ಗೆದ್ದುಕೊಂಡಿದೆ. ಖಾಸಗಿಯಾಗಿ ಮದುವೆಯಾದ ರಜತ್ ಪಟಿದಾರ್. ಇದರ ನಡುವೆ ರಜತ್ ಪಟಿದಾರ್ ಬಹುಕಾಲದ ಗೆಳತಿ ಗುಂಜನ್ ಜೊತೆ ವೈವಾಹಿಕ ಜೀವನಕ್ಕೆ ಕೂಡ ಕಾಲ್ತಿದ್ದರು. ರಜತ್ ಪಟಿದಾರ್ ತಮ್ಮ ವೈಯಕ್ತಿಕ ವಿಚಾರ, ಕುಟುಂಬದ ಪತ್ನಿ ಪ್ರೀತಿ ಕುರಿತು ಹೆಚ್ಚಾಗಿ ಎಲ್ಲೂ ಹೇಳಿಕೊಂಡಿಲ್ಲ. ಆದರೆ ಸತತ 2ನೇ ಟ್ರೋಫಿ ಗೆಲುವಿನ ಬಳಿಕ ಪತ್ನಿ ಗುಂಜನ್ ತ್ಯಾಗದಿಂದ ನಾನು ಇಂದು ಇಲ್ಲಿ ನಿಂತಿದ್ದೇನೆ ಎಂದು ಹೇಳಿದ್ದಾರೆ. ಆಕೆ ಅಂದು ಮದುವೆ ಮುಂದೂಡಿ RCB ಸೇರಲು ಪ್ರೋತ್ಸಾಹಿಸಿದ್ದು ಮಾತ್ರವಲ್ಲ, ಒತ್ತಾಯಿಸಿದ್ದಳು ಕೂಡ. ಆಕೆಯ ತ್ಯಾಗದಿಂದ ನನ್ನ ಬದುಕು ಬದಲಾಗಿದೆ ಎಂದು ಅವರು ಹೇಳಿದ್ದಾರೆ. ಯಾರು ಅಂದುಕೊಳ್ಳದ ರೀತಿಯಲ್ಲಿ ಮುನ್ನೆಲೆಗೆ RCBಯ ಪ್ರತಿಭಾವಂತ ಆಟಗಾರ ರಜತ್ ಪಟಿದಾರ್ ಅವರು. ತನಗೆ ಸಿಕ್ಕ ಸಣ್ಣ ಅವಕಾಶವನ್ನೇ ಅಚ್ಚುಕಟ್ಟಾಗಿ ಬೆಳೆಸಿಕೊಂಡ ಅವರ ಪಾಲಿಗೆ ಹಾಲಿ ಚಾಂಪಿಯನ್ ತಂಡದ ನಾಯಕ ಗರಿಮೆ ಸಹ ಸೇರಿಕೊಂಡಿದೆ. RCB ಚೊಚ್ಚಲ ಕಪ್ ಗೆಲ್ಲಿಸಿಕೊಡುವಲ್ಲಿ ಅವರು ಮೈದಾನದಲ್ಲಿ ವಹಿಸಿದ ಪಾತ್ರ ಮಹತ್ವದ್ದು. 2025ರ IPL ಹರಾಜು ಪ್ರಕ್ರಿಯೆಗೂ ಮುನ್ನ ತಂಡದ ಮ್ಯಾನೇಜ್ಮೆಂಟ್ ಅವರನ್ನು ರಿಟೈನ್ ಮಾಡಿಕೊಂಡಾಗ ಎಲ್ಲರೂ ಹುಬ್ಬೇರಿಸಿದ್ದರು. ಇನ್ನು ಯಾರು ಅಂದುಕೊಳ್ಳದ ರೀತಿಯಲ್ಲಿ ನಾಯಕನೂ ಆದ ಅವರು ತಮಗೆ ಸಿಕ್ಕ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಇದೀಗ ಅವರ ಮೇಲೆ RCB ಅಭಿಮಾನಿಗಳ ನಿರೀಕ್ಷೆಗಳ ಭಾರ ಮತ್ತಷ್ಟು ಹೆಚ್ಚಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ರಜತ್ ಪಟಿದಾರ್ ಅವರು ಕಳೆದ ಕೆಲವು ವರ್ಷಗಳಿಂದ IPL ಮತ್ತು ದೇಶೀಯ ಕ್ರಿಕೆಟ್ನಲ್ಲಿ ಕೇಳಿ ಬರುತ್ತಿರುವ ದೊಡ್ಡ ಹೆಸರು. ಈಗಂತೂ ಹಾಲಿ ಚಾಂಪಿಯನ್ ತಂಡದ ನಾಯಕ ಎಂಬುದು ಅವರನ್ನು ಮತ್ತಷ್ಟು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ದಿದೆ. 1993ರ ಜೂನ್ 1ರಂದು ಮಧ್ಯಪ್ರದೇಶದ ಇಂದೂರ್ನಲ್ಲಿ ಜನಿಸಿದ ಅವರು 8ರ ಹರೆಯದಲ್ಲೇ ಸ್ಥಳೀಯ ಕ್ರಿಕೆಟ್ ಕ್ಲಬ್ಗೆ ಸೇರಿಕೊಂಡರು. ಬಲಗೈ ಬ್ಯಾಟರ್ ಮತ್ತು ಸ್ಪಿನ್ ಬೌಲರ್ ಆಗಿರುವ ಅವರು ಪ್ರಾರಂಭದಲ್ಲಿ ಬೌಲಿಂಗ್ನಲ್ಲಿ ಮಾತ್ರ ಆಸಕ್ತಿ ತಳೆದಿದ್ದರು.
ಬಳಿಕ ಬ್ಯಾಟಿಂಗ್ನ ಕಡೆಗೆ ಗಮನ ಹರಿಸಿ ಯಶಸ್ವಿಯೂ ಕೂಡ ಆದರು. ಅಂಡರ್ 15 ಹಂತದಲ್ಲಿ ಕ್ರಿಕೆಟ್ ವೃತ್ತಿ ಜೀವನ ಪ್ರಾರಂಭಿಸಿದ ಅವರು ಹಂತ ಹಂತವಾಗಿ ಬೆಳೆದು ರಾಜ್ಯ ತಂಡಕ್ಕೆ ಸೇರ್ಪಡೆಯಾದರು. 2018ರ ರಣಜಿ ಟ್ರೋಫಿ ಟೂರ್ನಿಯಲ್ಲಿ ಅವರು ಕೇವಲ 8 ಪಂದ್ಯಗಳಿಂದ 713 ರನ್ನನ್ನು ಬಾಚಿದರು. ಒಟ್ಟಾರೆ ರಣಜಿ ಮತ್ತು ದುಲೀಪ್ ಟ್ರೋಫಿಯಲ್ಲಿನ ಇವರ ಸಾಧನೆ RCB ತಂಡದ ಪ್ರವೇಶಕ್ಕೆ ರಹದಾರಿಯಾಗಿದೆ. 2021ರಲ್ಲಿ IPL ಪ್ರವೇಶ. ಅವರು ಮೊದಲ ಬಾರಿಗೆ 2021ರಲ್ಲಿ RCB ಮೂಲಕ IPL ಪ್ರವೇಶಿಸಿದರು. ಆದರೆ ಆ ಬಾರಿ ಆಡಿದ 4 ಪಂದ್ಯಗಳಲ್ಲಿ ಕೇವಲ 71 ರನ್ಗಳಷ್ಟೇ ಗಳಿಸಲು ಸಾಧ್ಯವಾಯಿತು. ಹೀಗಾಗಿ ಫ್ರಾಂಚೈಸಿಯು ಅವರನ್ನು 2022ರ ಹರಾಜಿಗೂ ಮುನ್ನ ರಿಲೀಸ್ ಮಾಡಿತ್ತು. ಇದು ಮಾತ್ರವಲ್ಲದೆ ಆ ಬಾರಿ ಹರಾಜು ಪ್ರಕ್ರಿಯೆಯಲ್ಲಿ ಅವರು ಖರೀದಿಯಾಗದೆ ಹಾಗೆ ಉಳಿದರು. ಆದರೆ ಅವರ ಅದೃಷ್ಟ ಚೆನ್ನಾಗಿತ್ತು. RCBಯಲ್ಲಿದ್ದ ಲವ್ನೀತ್ ಸಿಸೋಡಿಯಾ ಗಾಯಗೊಂಡಿದ್ದರಿಂದ ಅವರಿಗೆ ಬದಲಿ ಆಟಗಾರರಾಗಿ ಫ್ರಾಂಚೈಸಿಯು ರಜತ್ ಅವರನ್ನು ತಂಡಕ್ಕೆ ಸೇರಿಸಿಕೊಂಡಿತ್ತು. ಈ ಅವಕಾಶವನ್ನು ಅವರು ಸಮರ್ಥವಾಗಿ ಬಳಸಿಕೊಂಡರು. 152ರ ಸ್ಟ್ರೈಕ್ ರೇಟ್ನಲ್ಲಿ ಅವರು ಸೀಸನ್ನಲ್ಲಿ 333 ರನ್ ಕಲೆ ಹಾಕಿ RCBಯ 3ನೇ ಅತಿ ದೊಡ್ಡ ಸ್ಕೋರರ್ ಆಗಿ ಮೂಡಿಬಂದರು. ಅದರಲ್ಲೂ ಎಲಿಮಿನೇಟರ್ ಪಂದ್ಯದಲ್ಲಿ ಅವರು ಲಕ್ನೌ ಸೂಪರ್ ಜೈಂಟ್ಸ್ ವಿರುದ್ಧ ಕೇವಲ 54 ಎಸೆತಗಳಲ್ಲಿ 112 ರನ್ನನ್ನು ಬಾಚಿದ್ದು ಅವರನ್ನು ಅವರ IPL ಬದುಕಿನ ಟರ್ನಿಂಗ್ ಪಾಯಿಂಟ್ ಎಂದೇ ಹೇಳಬೇಕು. ಹೀಗಾಗಿ RCB ಪಾಳ್ಯದಲ್ಲಿ ಅತ್ಯಂತ ನಂಬಿಗಸ್ತ ಬ್ಯಾಟರ್ ಆಗಿ ಗುರುತಿಸಿಕೊಂಡರು. ಇದರ ಜೊತೆಗೆ ಆ ವರ್ಷ ಅವರು ಮಧ್ಯಪ್ರದೇಶ ತಂಡ ರಣಜಿ ಟ್ರೋಫಿ ಪಂದ್ಯ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಫೈನಲ್ನಲ್ಲಿ ಅವರ ನಾಯಕತ್ವದ ತಂಡ ಬಲಿಷ್ಠ ಮುಂಬೈಯನ್ನು ಸೋಲಿಸಿ ಕಪ್ ಅನ್ನು ಗೆದ್ದುಕೊಂಡಿತ್ತು. ಇದರ ಮಧ್ಯೆ 2023ರಲ್ಲಿ ಅವರು ಗಾಯವಾದ ಕಾರಣಗಳಿಗಾಗಿ ಅವರು IPLನಿಂದ ಹೊರಗುಳಿಯಬೇಕಾಗಿತ್ತು. ಆದರೆ ಆ ಬಳಿಕ ಅವರು ತಮ್ಮ 30ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ದಕ್ಷಿಣ ಆಫ್ರಿಕಾ ಮತ್ತು ಇಂಗ್ಲೆಂಡ್ ವಿರುದ್ಧ ಸರಣಿಗೆ ಆಯ್ಕೆಯಾದರು. ಆಡಿದ 3 ಟೆಸ್ಟ್ ಪಂದ್ಯಗಳಲ್ಲಿ 10.5 ಸರಾಸರಿಯಲ್ಲಿ ಅವರು ಗಳಿಸಿದ್ದು 164 ರನ್ಗಳಷ್ಟೇ. ಆಡಿದ ಏಕೈಕ ಏಕದಿನ ಪಂದ್ಯದಲ್ಲಿ ಗಳಿಸಿದ್ದು ಕೇವಲ 22 ರನ್. T20 ಪಂದ್ಯದಲ್ಲಿ ಈವರೆಗೂ ಅವಕಾಶ ಸಿಕ್ಕಿಯೇ ಇಲ್ಲ. ಆಡಿದ ಪಂದ್ಯಗಳಲ್ಲಿ ದೊಡ್ಡ ಮಟ್ಟಿನ ಪ್ರದರ್ಶನ ನೀಡಲು ವಿಫಲರಾಗಿದ್ದರಿಂದ ತಂಡದಿಂದ ಹೊರಬಿದ್ದರು. 2024ರ ಸೀಸನ್ನಲ್ಲಿ ಅದ್ಭುತ ಪ್ರದರ್ಶನ. ಇನ್ನು 2024ರ ಸೀಸನ್ನಲ್ಲಿ ಅಂತೂ ಅವರು ತಮ್ಮ ಪ್ರದರ್ಶನವನ್ನು ಮತ್ತಷ್ಟು ಉತ್ತಮಪಡಿಸಿಕೊಂಡರು. ಆಡಿದ 15 ಪಂದ್ಯಗಳಿಗಿಂತ 173 ಸ್ಟ್ರೈಕ್ ರೇಟ್ನಲ್ಲಿ 395 ರನ್ ಕಲೆ ಹಾಕಿದರು. ಅದರಲ್ಲಿ 5 ಅರ್ಧಶತಕಗಳಿದ್ದವು. ಹೀಗಾಗಿ 2025ರ ಹರಾಜು ಪ್ರಕ್ರಿಯೆಗೂ ಮುನ್ನವೇ RCBಯು ವಿರಾಟ್ ಕೊಹ್ಲಿ ಮತ್ತು ಯಶ್ ದಯಾಳ್ ಜೊತೆಗೆ ರಜತ್ ಪಟಿದಾರ್ ಅವರನ್ನು ಸಹ ರಿಟೈನ್ ಮಾಡಿಕೊಂಡಿತ್ತು. ಏತನ್ಮಧ್ಯೆ ದೇಶೀಯ T20 ಟೂರ್ನಿಯಾದ ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿ ಟೂರ್ನಿ 2025ರ ಸೀಸನ್ನಲ್ಲಿ ಅವರು ಮಧ್ಯಪ್ರದೇಶವನ್ನು ಫೈನಲ್ಗೆ ಕೊಂಡೊಯ್ದು ತಮ್ಮ ರಿಟೈರ್ಷನ್ ಅನ್ನು ಕೂಡ ಸಮರ್ಥಿಸಿಕೊಂಡಿದ್ದರು. ರಜತ್ ಪಟಿದಾರ್ ಬೆಳವಣಿಗೆ ಅದ್ಭುತ. RCBಯಲ್ಲಿ ಅವರ ಕ್ಷಿಪ್ರ ಬೆಳವಣಿಗೆ ಎಲ್ಲರಿಗೂ ಅಚ್ಚರಿ ತಂದಿದ್ದು ನಿಜವಾದರೂ ಅವರೇನು ಏಕಾಏಕಿ ದುತ್ತೆಂದು ಉದ್ಭವಿಸಿದ ಇನ್ಸ್ಟಂಟ್ ಬ್ಯಾಟರ್ ಅಲ್ಲ. ಹಂತ ಹಂತವಾಗಿ ಬೆಳೆದು ಈ ಮಟ್ಟ ತಲುಪಿದ್ದಾರೆ. ದೇಶೀಯ ಕ್ರಿಕೆಟ್ನಲ್ಲಂತೂ ಮಧ್ಯಪ್ರದೇಶದ ತಂಡದ ನಾಡಿ ಮಿಡಿತವಾಗಿ ಬಿಟ್ಟಿದ್ದಾರೆ. ಇಡೀ ತಂಡದಲ್ಲಿ ಎಲ್ಲರೂ ವಿಫಲವಾದರೂ ಬ್ಯಾಟಿಂಗ್ನಲ್ಲಿ ಏಕಾಂಗಿಯಾಗಿ ಪಂದ್ಯ ಗೆದ್ದು ಕೊಡಬಲ್ಲ ಸಾಮರ್ಥ್ಯವುಳ್ಳ ಬ್ಯಾಟರ್ ಅವರು. ಸಮಕಾಲೀನ ಯುವ ಬ್ಯಾಟರ್ಗಳಲ್ಲಿ ಸ್ಪಿನ್ನರ್ಗಳನ್ನು ಸಲೀಸಾಗಿ ಎದುರಿಸಬಲ್ಲ ಮತ್ತೊಬ್ಬನಿಲ್ಲ. ಅಂತಹ ಆಟಗಾರರು ಇವರು. ನಾಯಕತ್ವದ ಒತ್ತಡದ ಮಧ್ಯೆಯೂ 2025ರ ಸೀಸನ್ನಲ್ಲಿ ಅವರು ಆಡಿದ 15 ಪಂದ್ಯಗಳಲ್ಲಿ 143 ಸ್ಕೋರ್ ರೇಟ್ನಲ್ಲಿ 312 ರನ್ ಕಲೆ ಹಾಕಿದ್ದಾರೆ. ಉತ್ತಮ ನಾಯಕತ್ವ ಗುಣ ಇರುವ ಅವರು ಈವರೆಗೂ ತಂಡವನ್ನು ಯಶಸ್ವಿಯಾಗಿ